ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಉರಿಯುವ ಬೆಂಕಿಯಂತೆ ಎದುರಿಗಿರುವ ಎಂತಹ ದೊಡ್ಡ ಬೆಟ್ಟವನ್ನಾದರೂ ಸುಟ್ಟು ಬೂದಿ ಮಾಡುವ ಅಗಾಧ ಶಕ್ತಿ ಅಥವಾ ಅದೇ ಬೆಂಕಿಯಿಂದ ಇಡೀ ಜಗತ್ತಿಗೆ ಬೆಳಕನ್ನು ನೀಡುವ ದೈವಿಕ ಚೈತನ್ಯ ಯಾರಿಗಾದರೂ ಇದ್ರೆ ಅದು ಮೇಷರಾಶಿಯವರಿಗೆ ಮಾತ್ರ. ಸೋಲು ಎನ್ನುವ ಪದವೇ ಇವರ ಜೀವನದ ನಿಘಂಟಿನಲ್ಲಿ ಇರುವುದಿಲ್ಲ. ಅಂಜಿಕೆ, ಭಯ ಅಥವಾ ಹಿಂಜರಿಕೆ ಅಂದರೆ ಏನೆಂದೇ ಇವರಿಗೆ ತಿಳಿದಿಲ್ಲ. ಒಂದು ಬಾರಿ ಒಂದು ನಿರ್ಧಾರ ಮಾಡಿದರೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟಾದರೂ ಆ ಗುರಿಯನ್ನ ಮುಟ್ಟಿಯೇ ತೀರುವ, ಇಡೀ ಪ್ರಪಂಚವೇ ಎದುರಾಗಿ ನಿಂತರೂ ಒಂಟಿ ಸಲಗದಂತೆ ನಗುವ ಛಲಗಾರರು ಇವರು. ರಾಶಿಚಕ್ರದ ಪ್ರಥಮ ರಾಶಿ ಅತ್ಯಂತ ಶಕ್ತಿಶಾಲಿ ಹಾಗೂ ನಾಯಕತ್ವದ ಗುಣಗಳನ್ನು ಹುಟ್ಟಿನಿಂದಲೇ ಮೈಗೂಡಿಸಿಕೊಂಡಿರುವ ನವಗ್ರಹಗಳ ಸೇನಾಧಿಪತಿಯಾದ ಮಂಗಳನ ನೇರ ಆಳ್ವಿಕೆಗೆ ಒಳಪಡುವ ರಾಶಿಯೇ ಮೇಷರಾಶಿ. ಇವರ ಈ ಮುನ್ನುಗ್ಗುವ ಸ್ವಭಾವ, ಸತ್ಯದ ಪರವಾಗಿ ನಿಲ್ಲುವ ಧೈರ್ಯವೇ ಇವರನ್ನು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಜಗನ್ಮಾತೆ ಸಾಕ್ಷಾತ್ ಮಹಾಲಕ್ಷ್ಮಿಯು ಮೇಷರಾಶಿಯವರಿಗೆ ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ತನ್ನ ಸಂಪೂರ್ಣ ಕೃಪೆಯನ್ನು ತೋರುತ್ತಾಳೆ. ಅಲ್ಲಿಯವರೆಗೂ ಅವರು ಅನುಭವಿಸಿದ ಕಷ್ಟಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡುತ್ತಾಳೆ. ಆ ಅದೃಷ್ಟದ ವಯಸ್ಸು ಯಾವುದು? ಯಾವ ವಯಸ್ಸಿಗೆ ತಾಯಿಯ ದಿವ್ಯ ಕೃಪೆ ದೊರೆಯುತ್ತದೆ? ಇವರ ಜೊತೆಗೆ ಯಾರಿಗೂ ತಿಳಿಯದ, ಯಾರು ಊಹಿಸಲು ಸಾಧ್ಯವಾಗದ ಅತಿ ದೊಡ್ಡ ರಹಸ್ಯಗಳೇನು? ಇದೆಲ್ಲವನ್ನ ಸಂಪೂರ್ಣವಾಗಿ ತಿಳಿಯಲು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಆಂಜನೇಯ ಅಥವಾ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತವೆ. ರಾಶಿಚಕ್ರದಲ್ಲೇ ಅತ್ಯಂತ ಧೈರ್ಯಶಾಲಿ, ಚುರುಕು, ಸದಾ ಕ್ರಿಯಾಶೀಲ ಮತ್ತು ಅಗ್ನಿತತ್ವದ ರಾಶಿಯಾದ ಮೇಷರಾಶಿಯ ಆಳವಾದ, ನಿಗೂಢವಾದ ಮತ್ತು ಯಾರೊಂದಿಗೂ ಹಂಚಿಕೊಳ್ಳದ ರಹಸ್ಯಗಳನ್ನು ಇಂದು ನಾವು ಎಳೆ ಎಳೆಯಾಗಿ ಬಿಡಿಸಿ ತಿಳಿದುಕೊಳ್ಳೋಣ. ಮೇಷರಾಶಿಯ ಚಿಹ್ನೆ ಗಗನಮುಖಿ ಟಗರು. ಇದು ಕೇವಲ ಒಂದು ಪ್ರಾಣಿಯ ಸಾಮಾನ್ಯ ಚಿಹ್ನೆ ಅಲ್ಲ. ಇದು ಮೇಷರಾಶಿಯವರ ಒಳಮನಸ್ಸಿನ, ಅವರ ಹೋರಾಟದ ಬದುಕಿನ ಮತ್ತು ಅವರ ಜೀವನ ಶೈಲಿಯ ನಿಖರವಾದ ಕನ್ನಡಿ. ಟಗರು ಹೇಗೆ ಎದುರಿನಿಂದ ಯಾವುದೇ ಅಪಾಯ ಬಂದರೂ, ಎಷ್ಟೇ ದೊಡ್ಡ ಅಡೆತಡೆಗಳು ಬಂದರೂ ತಲೆಬಾಗಿ ಹಿಂದಕ್ಕೆ ಸರಿಯುವುದಿಲ್ಲವೋ, ಬದಲಾಗಿ ತನ್ನ ಇಡೀ ಶಕ್ತಿಯನ್ನ ಒಗ್ಗೂಡಿಸಿ ಎದುರಾಳಿಯ ಮೇಲೆ ಎರಗುತ್ತದೆಯೋ, ಹಾಗೆ ಮೇಷರಾಶಿಯವರು ಎಂತಹ ಕಷ್ಟಗಳೇ ಬರಲಿ, ಎಂತಹ ಆರ್ಥಿಕ ಅಥವಾ ಮಾನಸಿಕ ಬಿಕ್ಕಟ್ಟುಗಳೇ ಎದುರಾಗಲಿ, ಒಂದು ಇಂಚು ಕೂಡ ಹಿಂದಿರುವುದಿಲ್ಲ. ಅವರು ಕಷ್ಟಗಳಿಗೆ ಎದೆಗೊಟ್ಟು ಕಣ್ಣಿಗೆ ಕಣ್ಣಿಟ್ಟು ನಿಲ್ಲುತ್ತಾರೆ. ಇವರ ಈ ದಿಟ್ಟತನವೇ ಇವರ ಅತಿ ದೊಡ್ಡ ಅಸ್ತ್ರ. ಇವರವರ ಪ್ರಬಲವಾದ ಆತ್ಮವಿಶ್ವಾಸವನ್ನ ಮತ್ತು ಮಾನಸಿಕ ಸ್ಥೈರ್ಯವನ್ನ ಮುರಿಯುವುದು ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಅವರು ತಮ್ಮ ದಾರಿಯನ್ನ ತಾವೇ ಕಡಿದು ಸೃಷ್ಟಿಸಿಕೊಳ್ಳುವವರು. ಎಲ್ಲರೂ ನಡೆಯುವ ಸುಲಭದ ಹಾದಿಯಲ್ಲಿ ನಡೆಯುವುದು ಇವರಿಗೆ ಇಷ್ಟವಿಲ್ಲ. ಕಷ್ಟದ ಹಾದಿಯನ್ನೇ ಆರಿಸಿಕೊಂಡು ಅದರಲ್ಲಿ ಗೆದ್ದು ಬೀಗುವ ವೀರರು ಇವರು. ಈ ರಾಶಿಯ ಅಧಿಪತಿ ಸಾಕ್ಷಾತ್ ನವಗ್ರಹಗಳ ಸೇನಾಧಿಪತಿಯಾದ ಭೂಮಿಪುತ್ರನಾದ ಮಂಗಳದೇವ ಕುಜ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳನು ಶಕ್ತಿ, ಸಾಹಸ, ಶೌರ್ಯ, ರಕ್ತಯುದ್ಧ ಮತ್ತು ಅಗಾಧವಾದ ಶಕ್ತಿಯ ಕಾರಕ ಎಂದು ಕರೆಯಲ್ಪಡುತ್ತಾನೆ. ಹಾಗಾಗಿಯೇ ಮೇಷರಾಶಿಯವರ ನರನಾಡಿಗಳಲ್ಲಿಯೂ ರಕ್ತದ ಪ್ರತಿಯೊಂದು ಕಣದಲ್ಲಿಯೂ ನಾಯಕತ್ವದ ಗುಣ ಹರಿಯುತ್ತಿರುತ್ತದೆ. ಅವರು ಎಲ್ಲಿಯೇ ಹೋದರೂ, ಯಾವುದೇ ಗುಂಪಿನಲ್ಲಿದ್ದರೂ ತಾವೇ ಮುಂದಾಳತ್ವ ವಹಿಸಬೇಕು, ತಾವೇ ನಾಯಕರಾಗಬೇಕು ಎಂದು ಸಹಜವಾಗಿ ಬಯಸುತ್ತಾರೆ. ಬೇರೆಯವರ ಕೈ ಕೆಳಗೆ ಗುಲಾಮರಂತೆ ಕೆಲಸ ಮಾಡುವುದು ಅಥವಾ ಬೇರೆಯವರ ಆಜ್ಞೆಗಳನ್ನು ಕಣ್ಮುಚ್ಚಿಕೊಂಡು ಪಾಲಿಸುವುದು ಇವರಿಗೆ ಜೀವಂತ ಜೈಲಿನಲ್ಲಿ ಇದ್ದಷ್ಟೇ ಕಷ್ಟಕರ. ಹುಟ್ಟಿನಿಂದಲೇ ಇವರೊಬ್ಬ ರಾಜ, ಆಡಳಿತಗಾರ ಅಥವಾ ಸೇನಾಧಿಪತಿಯ ಗಾಂಭೀರ್ಯವನ್ನು ಹೊಂದಿರುತ್ತಾರೆ. ಸತ್ಯವನ್ನು ಅಪ್ಪಟ ಸತ್ಯವಾಗಿ ಎದುರಿಗಿರುವವರಿಗೆ ಎಷ್ಟೇ ನೋವಾದರೂ ಮುಖಕ್ಕೆ ಹೊಡೆದಂತೆ ನೇರವಾಗಿ ಹೇಳುವ ಇವರ ಗುಣ ಅನೇಕರಿಗೆ ಹೊರಟಾಗಿ ಮತ್ತು ಕಠೋರವಾಗಿ ಕಾಣಿಸಬಹುದು. ಸುಳ್ಳು ಹೇಳಿ, ಮೋಸ ಮಾಡಿ, ಕೃತಕ ಮುಖವಾಡ ಹಾಕಿಕೊಂಡು ನಾಟಕೀಯವಾಗಿ ಬದುಕುವುದು ಇವರಿಗೆ ಗೊತ್ತೇ ಇಲ್ಲ. ಇವರ ಮನಸ್ಸಿನಲ್ಲಿ ಏನಿದೆಯೋ ಬಾಯಿಯಲ್ಲಿಯೂ ಅದೇ ಇರುತ್ತದೆ. ಹಾಗಾಗಿ ಇವರ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಳ್ಳದ ಕಪಟ ಜಗತ್ತಿನ ಜನರು ಇವರನ್ನು ಅಹಂಕಾರಿ, ಗರ್ವಿಷ್ಠ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ಒಮ್ಮೆ ಇವರನ್ನ ಹತ್ತಿರದಿಂದ ಬಲ್ಲವರಿಗೆ ಮಾತ್ರ ಗೊತ್ತು, ಇವರ ಮನಸ್ಸು ಚಿಕ್ಕ ಮಗುವಿನಷ್ಟೇ ಶುದ್ಧ, ನಿಷ್ಕಲ್ಮಶ ಮತ್ತು ಕಪಟವಿಲ್ಲದ್ದು ಎಂದು. ಸಾಮಾನ್ಯವಾಗಿ ಸಮಾಜ ಮತ್ತು ಜ್ಯೋತಿಷ್ಯದ ಮೇಲ್ನೋಟದ ಓದುಗರು ಅಂದುಕೊಳ್ಳುವುದು ಮೇಷರಾಶಿಯವರು ಸದಾ ಕೋಪದಲ್ಲಿರುತ್ತಾರೆ, ಅವರಿಗೆ ಸ್ವಲ್ಪವೂ ತಾಳ್ಮೆ ಇಲ್ಲ, ಅವರು ಬರೀ ಜಗಳಗಂಟರು ಎಂದು. ಆದರೆ ಸ್ನೇಹಿತರೆ, ಇಲ್ಲಿದೆ ನೋಡಿ ಮೊದಲ ಮತ್ತು ಅತಿ ದೊಡ್ಡ ತಿರುವು. ಮೇಷರಾಶಿಯವರು ಹೊರಗಿನಿಂದ ಎಷ್ಟೇ ಕಠಿಣವಾಗಿ ಸ್ಪರ್ಶಿಸಿದರೆ, ಸುಡುವ ಜ್ವಾಲಾಮುಖಿಯಂತೆ ಕಂಡರೂ ಅವರ ಆಳವಾದ ಒಳಗೆ ಒಂದು ಅತ್ಯಂತ ಮೃದುವಾದ, ಅತಿಯಾದ ಪ್ರೀತಿಯನ್ನ ಹಂಬಲಿಸುವ ಮತ್ತು ಬೇರೆಯವರ ಕಷ್ಟಗಳನ್ನು ಕಂಡು ಕಣ್ಣೀರು ಹಾಕುವ ಅತ್ಯಂತ ಕರುಣಾಮಯಿ ಹೃದಯವಿದೆ. ಹೌದು,
ನೀವು ಹೇಳುತ್ತಿರುವುದು ಅಕ್ಷರಶಃ ಸತ್ಯ. ಅವರು ಕೋಪಗೊಂಡಾಗ ಉಗ್ರ ನರಸಿಂಹನಂತೆ ಜ್ವಾಲಾಮುಖಿ ಸ್ಫೋಟಗೊಂಡಂತೆ ಇರುತ್ತಾರೆ. ಅವರ ಕೋಪವನ್ನು ಎದುರಿಸುವ ಶಕ್ತಿ ಯಾರಿಗೂ ಇರುವುದಿಲ್ಲ. ಆದರೆ ಆ ಭಯಾನಕ ಕೋಪ ಕೇವಲ ಮಳೆಗಾಲದ ಮೋಡದಂತೆ ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣವಾಗಿ ತಣ್ಣಗಾಗುತ್ತಾ ಕೋಪ ಕಡಿಮೆ ಆದ ಮೇಲೆ ತಾವೇ ಮಾಡಿದ ತಪ್ಪಿಗೋ ಅಥವಾ ಬೇರೆಯವರ ತಪ್ಪಿಗೋ ಅವರೇ ತಾವಾಗಿಯೇ ಬಂದು ಮಾತನಾಡಿಸುವಷ್ಟು ಕ್ಷಮೆ ಕೇಳುವಷ್ಟು ಮುಗ್ಧರು. ಅವರು ಯಾರ ಮೇಲೆಯೂ ದೀರ್ಘಕಾಲದವರೆಗೆ ದ್ವೇಷವನ್ನು ಇಟ್ಟುಕೊಳ್ಳುವ ಕುಹಕಿಗಳಲ್ಲ. ದ್ವೇಷವನ್ನು ಮರೆತು ಎಂತಹ ದೊಡ್ಡ ಶತ್ರುವನ್ನಾದರೂ ಕ್ಷಮಿಸುವ ವಿಶಾಲವಾದ ಹೃದಯ ದೊಡ್ಡ ಗುಣ ಇವರಿಗಿದೆ. ಪ್ರೀತಿ, ಪ್ರೇಮ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಮೇಷರಾಶಿಯವರು ಪ್ರಪಂಚದ ಅತ್ಯಂತ ಉತ್ಸಾಹಭರಿತ, ರೋಮಾಂಚಕ ಮತ್ತು ರೊಮ್ಯಾಂಟಿಕ್ ವ್ಯಕ್ತಿಗಳು. ಅವರು ಪ್ರೀತಿಯನ್ನು ಕೇವಲ ಆಟವಾಗಿ ನೋಡುವುದಿಲ್ಲ. ಒಮ್ಮೆ ಯಾರನ್ನಾದರೂ ಅವರು ನಿಜವಾಗಿ ಪ್ರೀತಿಸಿದರೆ ಅವರನ್ನು ಸಂಪೂರ್ಣವಾಗಿ ನಂಬಿದ ಅವರಿಗಾಗಿ ತಮ್ಮ ಪ್ರಾಣವನ್ನೇ ನೀಡಲು, ಇಡೀ ಪ್ರಪಂಚವನ್ನೇ ಎದುರು ಹಾಕಿಕೊಳ್ಳಲು ಸಿದ್ಧರಿರುತ್ತಾರೆ. ತಮ್ಮ ಸಂಗಾತಿಯನ್ನು ರಕ್ಷಿಸುವಲ್ಲಿ ಅವರು ಅತ್ಯಂತ ಕಾವಲುಗಾರನಂತೆ, ನಿಷ್ಠಾವಂತ ಸೈನಿಕನಂತೆ ಗೆಲ್ಲುತ್ತಾರೆ. ತಮ್ಮ ಸಂಗಾತಿಗೆ ಸಣ್ಣ ನೋವಾದರೂ ಇವರ ಹೃದಯ ರಕ್ತ ಕಣ್ಣೀರು ಸುರಿಸುತ್ತದೆ. ಆದರೆ ಪ್ರೀತಿಯಲ್ಲಿಯೂ ಇವರ ಅತಿಯಾದ ವೇಗ ಕೆಲಸ ಮಾಡುತ್ತದೆ. ಇವರಿಗೆ ಪ್ರೀತಿಯಲ್ಲಿಯೂ ಎಲ್ಲವೂ ಬೇಗನೆ ಆಗಬೇಕು. ಪ್ರತಿಕ್ರಿಯೆಗಾಗಿ ಕಾಯುವುದು ಇವರಿಗೆ ಇಷ್ಟವಿಲ್ಲ. ಹಾಗೆಯೇ ಪ್ರೀತಿಯಲ್ಲಿ ತಮ್ಮ ಸಂಗಾತಿಯಿಂದಲೂ ಅವರು 100% ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತು ಮಿತಿಯಿಲ್ಲದ ನಿಷ್ಠೆಯನ್ನು ನಿರೀಕ್ಷಿಸುತ್ತಾರೆ. ಪ್ರೀತಿಯಲ್ಲಿ ಸಣ್ಣ ಮೋಸವನ್ನಾಗಲಿ, ಸುಳ್ಳನ್ನಾಗಲಿ, ಕಣ್ಣಾಮುಚ್ಚಾಲೆಯನ್ನಾಗಲಿ ಅವರು ಯಾವತ್ತೂ ಸಹಿಸುವುದಿಲ್ಲ. ಯಾರಾದರೂ ಇವರ ಬೆನ್ನಿಗೆ ಚೂರಿ ಹಾಕಿದರೆ, ನಂಬಿಕೆ ದ್ರೋಹ ಮಾಡಿದರೆ ಅವರನ್ನು ತಮ್ಮ ಮನಸ್ಸಿನಿಂದ ಮತ್ತು ಜೀವನದಿಂದ ನಿರ್ದಾಕ್ಷಿಣ್ಯವಾಗಿ, ಶಾಶ್ವತವಾಗಿ ಹೊರಹಾಕುತ್ತಾರೆ ಮತ್ತು ಮತ್ತೆಂದೂ ಎಷ್ಟೇ ಜನ್ಮವೆತ್ತಿ ಬಂದರೂ ಅವರಿಗೆ ಹಿಂತಿರುಗಿ ನೋಡುವುದಿಲ್ಲ. ಇವರ ಪ್ರೀತಿ ಎಷ್ಟು ಮಧುರವೋ ಇವರ ವಿರಹ ಮತ್ತು ತಿರಸ್ಕಾರ ಅಷ್ಟೇ ಭಯಾನಕ. ವೃತ್ತಿ ಜೀವನ ಮತ್ತು ಉದ್ಯೋಗದ ಕ್ಷೇತ್ರಕ್ಕೆ ಬಂದರೆ ಮೇಷರಾಶಿಯವರು ಹುಟ್ಟು ಹೋರಾಟಗಾರರು, ಮಹತ್ವಾಕಾಂಕ್ಷಿಗಳು ಮತ್ತು ಅಪ್ರತಿಮ ಸಾಧಕರು. ಇವರಿಗೆ ಆಡಳಿತಾತ್ಮಕ ಹುದ್ದೆಗಳು ಅಂದರೆ IAS, KASನಂತಹ ಅಧಿಕಾರಯುತ ಸ್ಥಾನಗಳು, ಪೊಲೀಸ್ ಇಲಾಖೆ, ಸೈನ್ಯ, ರಕ್ಷಣಾ ಇಲಾಖೆ, ಕ್ರೀಡಾ ಕ್ಷೇತ್ರ, ಸಾಹಸಮಯ ಇಂಜಿನಿಯರಿಂಗ್, ವೈದ್ಯಕೀಯ, ವಿಶೇಷವಾಗಿ ತುರ್ತು ನಿಗಾ ಘಟಕ ಅಥವಾ ಶಸ್ತ್ರಚಿಕಿತ್ಸಕರು, ರಿಯಲ್ ಎಸ್ಟೇಟ್ ಮತ್ತು ಯಾರ ಹಂಗೂ ಇಲ್ಲದೆ ಸ್ವಂತ ವ್ಯಾಪಾರ ಹೆಚ್ಚು ಸೂಕ್ತ. ಕುಳಿತು ಕಂಪ್ಯೂಟರ್ ಮುಂದೆ ದಿನವಿಡೀ ಮಾಡುವ ಯಾವುದೇ ಸವಾಲುಗಳಿಲ್ಲದ ನೀರಸ ಕೆಲಸಗಳು ಇವರಿಗೆ ಹೋಗುವುದಿಲ್ಲ. ಅಲ್ಲಿ ಇವರ ಪ್ರತಿಭೆ ಕಮರಿ ಹೋಗುತ್ತದೆ. ಇವರ ವೃತ್ತಿ ಜೀವನದಲ್ಲಿ ಸದಾ ಹೊಸತನ, ಹೊಸ ಸವಾಲುಗಳು, ಸಾಹಸ ಮತ್ತು ಆ್ಯಕ್ಷನ್ ಇರಲೇಬೇಕು. ತಮ್ಮದೇ ಆದ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುವ, ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನ ಪಡೆಯುವ ಕನಸು ಕಾಣುವ ಇವರು ಅದಕ್ಕಾಗಿ ಹಗಲಿರುಳು ನಿದ್ದೆ, ಆಹಾರ ಬಿಟ್ಟು ಶ್ರಮಿಸುತ್ತಾರೆ. ಎಷ್ಟೇ ಬಾರಿ ಬಿದ್ದರೂ, ಆರ್ಥಿಕವಾಗಿ ಅಥವಾ ವೃತ್ತಿಯಲ್ಲಿ ಪಾತಾಳಕ್ಕೆ ಕುಸಿದರೂ ಮತ್ತೆ ಬಂದು ಹಿಂದಿಗಿಂತಲೂ ಬಲಿಷ್ಠವಾಗಿ ಜಗತ್ತನ್ನು ಗೆಲ್ಲುವ ಅಸಾಧಾರಣ ಛಲ ಇವರಲ್ಲಿದೆ. ಹಣಕಾಸಿನ ವಿಚಾರದಲ್ಲಿ ಮೇಷರಾಶಿಯವರು ಅದೃಷ್ಟವಂತರು ಎಂದೇ ಹೇಳಬಹುದು. ಹಣವನ್ನು ಗಳಿಸುವ ಹೊಸ ಹೊಸ ಮಾರ್ಗಗಳನ್ನು, ವ್ಯಾಪಾರದ ತಂತ್ರಗಳನ್ನು ಅವರು ಸದಾ ಹುಡುಕುತ್ತಿರುತ್ತಾರೆ. ಆದರೆ ಇಲ್ಲಿಯೇ ಬರುವುದು ಎರಡನೇ ತಿರುವು. ಹಣವನ್ನು ಸಂಪಾದಿಸುವುದರಲ್ಲಿ ಎತ್ತಿದ ಕೈಯಾಗಿರುವ ಇವರು ಹಣವನ್ನು ಉಳಿಸುವ ವಿಚಾರದಲ್ಲಿ, ಶೇಖರಣೆ ಮಾಡುವ ವಿಚಾರದಲ್ಲಿ ಬಹಳ ಹಿಂದೇಟು ಹಾಕುತ್ತಾರೆ. ಕೈಯಲ್ಲಿ ಹಣವಿದ್ದರೆ ಸಾಕು, ತಮ್ಮ ಕಣ್ಣಿಗೆ ಇಷ್ಟವಾದದ್ದನ್ನು ಕೂಡಲೇ ಕೊಳ್ಳಲು, ಐಷಾರಾಮಿ ಜೀವನ ನಡೆಸಲು ಅಥವಾ ಕಷ್ಟದಲ್ಲಿರುವ ಸ್ನೇಹಿತರಿಗೆ, ಪರಿಚಯಸ್ಥರಿಗೆ ಲೆಕ್ಕವಿಲ್ಲದೆ ಸಹಾಯ ಮಾಡಲು ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ಹಣ ನಾಳೆ ಬರುತ್ತೆ, ಆದರೆ ಇವತ್ತು ಖುಷಿಯಾಗಿರಬೇಕು ಎಂಬ ಮನೋಭಾವ ಇವರದ್ದು. ಇವರ ಈ ಅತಿಯಾದ ಖರ್ಚು ಮಾಡುವ ಲೆಕ್ಕಾಚಾರವಿಲ್ಲದ ದಾನಶೂರ ಸ್ವಭಾವವೇ ಕೆಲವೊಮ್ಮೆ ಇವರನ್ನು ಅನಿರೀಕ್ಷಿತ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸುತ್ತದೆ. ಆದರೆ ಖಂಡಿತ ಚಿಂತೆ ಬೇಡ. ಮೇಷರಾಶಿಯವರಿಗೆ ಅದೃಷ್ಟದ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿಯು ಇವರ ಬೆಂಬಲಕ್ಕೆ ನಿಲ್ಲುವ ಒಂದು ಅತ್ಯಂತ ನಿರ್ದಿಷ್ಟ ಮತ್ತು ಅದ್ಭುತವಾದ ಕಾಲಘಟ್ಟವಿದೆ. ಗ್ರಹಗತಿಗಳ ಪ್ರಕಾರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ಲೆಕ್ಕಾಚಾರದ ಪ್ರಕಾರ ಮೇಷರಾಶಿಯವರಿಗೆ 28ರಿಂದ 32 ವರ್ಷದ ವಯಸ್ಸಿನ ಅಂತರದಲ್ಲಿ ಜೀವನದ ಅತಿ ದೊಡ್ಡ ಊಹಿಸಲಾಗದ ತಿರುವು ಸಿಗುತ್ತದೆ. ಇದು ಮಹಾಲಕ್ಷ್ಮಿಯು ನೇರವಾಗಿ ಇವರ ಮನೆಗೆ ಪ್ರವೇಶಿಸುವ ಕಾಲ. ಅಲ್ಲಿಯವರೆಗೂ ಅವರು ಅನುಭವಿಸಿದ ನೋವು, ಅವಮಾನ, ಪಟ್ಟ ಕಷ್ಟಗಳಿಗೆಲ್ಲ ಬಡ್ಡಿ ಸಮೇತ ತಕ್ಕ ಪ್ರತಿಫಲ ದೊರೆಯುವ ಸುವರ್ಣ ಸಮಯವಿದು. ಈ ನಿರ್ದಿಷ್ಟ ವಯಸ್ಸಿನಲ್ಲಿ ಇವರ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೆಯುತ್ತದೆ.
ಹಣಕಾಸಿನ ಅರಿವು ಅಡೆತಡೆ ಇಲ್ಲದೆ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ಕಳೆದುಕೊಂಡಿದ್ದ ಗೌರವ ಮರಳಿ ಸಿಗುತ್ತದೆ. ಆದರೆ ಈ ಧನಲಕ್ಷ್ಮಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಲು ಮತ್ತು ಬಂದ ಹಣವನ್ನು ಉಳಿಸಿಕೊಳ್ಳಲು, ಹಣದ ಮೌಲ್ಯವನ್ನು ಅರಿತು ಅದನ್ನು ಕೂಡಿಡುವುದನ್ನು ಮತ್ತು ಅತ್ಯಂತ ತಾಳ್ಮೆಯಿಂದ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡುವುದನ್ನು ಇವರು ಈ ವಯಸ್ಸಿನ ಹೊತ್ತಿಗೆ ಕಲಿಯಬೇಕು. ಇಲ್ಲವಾದರೆ ಲಕ್ಷ್ಮಿ ಚಂಚಲೆಯಾಗುತ್ತಾಳೆ. ಧನಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ತಪ್ಪದೇ ಪರಿಹಾರವನ್ನು ಮಾಡಿ. ಮೇಷರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ? ಅವರೆಲ್ಲರಲ್ಲೂ ಪರಿಪೂರ್ಣರೇ ಎಂದು ಕೇಳಿದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ಅತಿ ದೊಡ್ಡ ಶಕ್ತಿಯೇ ಇವರ ಅತಿ ದೊಡ್ಡ ದೌರ್ಬಲ್ಯವೂ ಆಗಬಹುದು. ಇವರ ಅತಿ ದೊಡ್ಡ ಶತ್ರು ಹೊರಗಡೆ ಎಲ್ಲಿಯೂ ಇಲ್ಲ, ಅದು ಇವರ ಒಳಗೆ ಇದೆ. ಅದೇ ಇವರ ಕೋಪ ಮತ್ತು ಅವಸರ. ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅಥವಾ ಯಾವುದೇ ಮಾತನ್ನು ಆಡುವ ಮೊದಲು ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಇವರು ಒಂದು ಕ್ಷಣವೂ ಯೋಚಿಸುವುದಿಲ್ಲ. ಮಾಡಿ ನೋಡು ಆಮೇಲೆ ಯೋಚಿಸು ಎನ್ನುವ ವಿಚಿತ್ರ ತತ್ವ ಇವರದ್ದು. ಇದರಿಂದಾಗಿ ಎಷ್ಟೋ ಬಾರಿ ಇವರು ಸುಮ್ಮನೆ ತೊಂದರೆಗೆ ಸಿಲುಕುತ್ತಾರೆ. ಇಲ್ಲದ ಶತ್ರುಗಳನ್ನು ಕಟ್ಟಿಕೊಳ್ಳುತ್ತಾರೆ. ಮತ್ತೊಂದು ಪ್ರಮುಖ ದೌರ್ಬಲ್ಯವೆಂದರೆ ತಾಳ್ಮೆಯ ತೀವ್ರ ಕೊರತೆ. ಯಾವುದಾದರೂ ಹೊಸ ಕೆಲಸವನ್ನ ಯೋಜನೆಯನ್ನ ಅತ್ಯಂತ ಉತ್ಸಾಹದಿಂದ 100ರಷ್ಟು ಶಕ್ತಿ ಹಾಕಿ ಶುರು ಮಾಡುತ್ತಾರೆ. ಆದರೆ ಆ ಕೆಲಸ ಮುಗಿಯುವ ಮುನ್ನವೇ ಅದರಲ್ಲಿ ಸಣ್ಣ ಅಡೆತಡೆ ಬಂದರೆ ಸಾಕು, ಬೇಸರಗೊಂಡು ಅದನ್ನು ಅರ್ಧಕ್ಕೆ ಬಿಟ್ಟು ಬೇರೊಂದು ಹೊಸ ಕೆಲಸದ ಕಡೆ ಗಮನ ಹರಿಸುತ್ತಾರೆ. ನಿರಂತರವಾಗಿ ಒಂದೇ ಕೆಲಸದಲ್ಲಿ ಒಂದೇ ಗುರಿಯಲ್ಲಿ ದಿನಗಟ್ಟಲೆ ಶ್ರದ್ಧೆ ಇಡುವುದು ಇವರಿಗೆ ಹಿಮಾಲಯ ಏರಿದಷ್ಟೇ ಕಷ್ಟವಾಗುತ್ತದೆ. ಅಲ್ಲದೆ ಬೇರೆಯವರ ಮಾತುಗಳನ್ನು ಸಲಹೆಗಳನ್ನು ಶಾಂತವಾಗಿ ಕೇಳುವ ತಾಳ್ಮೆ ಇವರಿಗಿಲ್ಲ. ನಾನು ಹೇಳಿದೆ ಸರಿ, ನನ್ನ ನಿರ್ಧಾರವೇ ಅಂತಿಮ ಎಂಬ ಅಹಂಕಾರದ ಮತ್ತು ಹಠಮಾರಿ ಭಾವನೆ ಕೆಲವೊಮ್ಮೆ ಇವರ ಅತ್ಯಮೂಲ್ಯವಾದ ಸಂಬಂಧಗಳನ್ನು ಮತ್ತು ಕಟ್ಟಿಕೊಂಡ ವೃತ್ತಿ ಜೀವನವನ್ನು ಬೇರು ಸಮೇತ ಹಾಳು ಮಾಡಬಹುದು. ಮೇಷರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ಮಹತ್ವದ, ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಆಧ್ಯಾತ್ಮಿಕ ತಿರುವಿನ ಬಗ್ಗೆ ಮಾತನಾಡೋಣ. ಮಂಗಳನ ಅಗ್ನಿಕುಂಡದಲ್ಲಿ ಬೆಂದು ಶುದ್ಧ ಬಂಗಾರವಾಗಿ ಹೊರಹೊಮ್ಮುವ ಈ ಅದ್ಭುತ ಜೀವಿಗಳಿಗೆ ಜೀವನವು ಕಲಿಸುವ ಅತಿ ದೊಡ್ಡ ಮತ್ತು ಕಠಿಣವಾದ ಪಾಠವೇ ತಾಳ್ಮೆ, ಪೇಷನ್ಸ್ ಮತ್ತು ಸಮರ್ಪಣಾ ಭಾವ. ತಮ್ಮದೇ ಸ್ವಂತ ಶಕ್ತಿ, ಬುದ್ಧಿಮತ್ತೆ ಮತ್ತು ಅಹಂಕಾರದ ಮೇಲೆ ಅಪಾರ ನಂಬಿಕೆ ಇಟ್ಟಿರುವ ಇವರು ಜೀವನದ ಒಂದು ಹಂತದಲ್ಲಿ ವಿಪರೀತ ಪೆಟ್ಟುಗಳನ್ನು ತಿಂದ ನಂತರ ತಮಗಿಂತ ಮೀರಿದ ಜಗತ್ತನ್ನು ನಿಯಂತ್ರಿಸುವ ಒಂದು ಅಗೋಚರ ದೈವಿಕ ಶಕ್ತಿ ಇದೆ ಎಂಬುದನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುತ್ತಾರೆ. ಯಾವಾಗ ಇವರು ತಮ್ಮ ನಾನು ಮತ್ತು ನನ್ನಿಂದಲೇ ಎಲ್ಲವೂ ಎನ್ನುವ ಅಹಂಕಾರವನ್ನು ಬಿಟ್ಟು ಪ್ರಕೃತಿಗೆ ತಲೆಬಾಗುತ್ತಾರೋ, ಯಾವಾಗ ತಾಳ್ಮೆಯಿಂದ ಇತರರ ಮಾತುಗಳನ್ನು ಕೇಳಲು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೋ, ಯಾವಾಗ ತಮ್ಮ ಕೋಪವನ್ನು ನಿಯಂತ್ರಿಸಿ ಶಾಂತಿಯ ಮತ್ತು ಪ್ರೀತಿಯ ಮಾರ್ಗವನ್ನು ಹಿಡಿಯುತ್ತಾರೋ, ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗುತ್ತದೆ. ಆ ಕ್ಷಣದಿಂದ ಇವರ ಲೌಕಿಕ ಪಯಣ ಯಶಸ್ಸಿನ ತುತ್ತ ತುದಿಯೇರುತ್ತದೆ. ತಾಳ್ಮೆ ಮತ್ತು ವಿವೇಚನೆ ಎಂಬುದು ಇವರಿಗೆ ಉಳಿದು ಬಿಟ್ಟರೆ ಈ ಜಗತ್ತಿನಲ್ಲಿ ಇವರನ್ನು ಸೋಲಿಸುವ ಶಕ್ತಿ ಯಾವುದೇ ಗ್ರಹಕ್ಕೂ ಇಲ್ಲ, ಯಾವುದೇ ಮನುಷ್ಯನಿಗೂ ಇಲ್ಲ. ತಮ್ಮೊಳಗಿನ ಅಗ್ನಿಯನ್ನು ವಿನಾಶಕ್ಕೆ, ಜಗಳಕ್ಕೆ ಬಳಸದೆ ಸಮಾಜಕ್ಕೆ ಮತ್ತು ತಮಗೆ ಬೆಳಕಾಗಿ ಪರಿವರ್ತಿಸುವುದೇ ಇವರ ಜೀವನದ ಅಂತಿಮ ಗುರಿಯಾಗಬೇಕು. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾ ಕಟಾಕ್ಷ ಪಡೆಯಲು, ಕುಜದೋಷದ ನಿವಾರಣೆಗಾಗಿ ಹಾಗೂ ಉಗ್ರ ಕೋಪವನ್ನು ನಿಯಂತ್ರಿಸಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಅದ್ಭುತವಾದ ಮತ್ತು ಶಕ್ತಿಯುತವಾದ ಪರಿಹಾರವಿದೆ. ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದಲು ಮತ್ತು ಸಾಲಬಾಧೆ ತೀರಲು ಈ ನಿಯಮವನ್ನು ತಪ್ಪದೇ ಪಾಲಿಸಿ. ಪ್ರತಿ ಮಂಗಳವಾರ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಮಡಿಯಿಂದ ಆಂಜನೇಯ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳಿಂದ ದಾಸವಾಳ ಅಥವಾ ಗುಲಾಬಿ ಸ್ವಾಮಿಗೆ ಅರ್ಚನೆ ಮಾಡಿಸಿ ಮತ್ತು ತಪ್ಪದೇ ತುಪ್ಪದ ದೀಪವನ್ನು ಹಚ್ಚಿ. ಹಾಗೆ ಪ್ರತಿದಿನ ಬೆಳಗ್ಗೆ ಓಂ ಭೌಮಾಯ ನಮಃ ಅಥವಾ ಓಂ ಕ್ರಾಂ ಕ್ರೀಂ ಕ್ರೌನ್ ಸಹ ಭೌಮಾಯ ನಮಃ ಎಂಬ ಕುಜ ಮಂತ್ರವನ್ನು ಅಥವಾ ಓಂ ಆಂಜನೇಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ನಿಷ್ಠೆಯಿಂದ ಪಠಿಸಿ. ಇಷ್ಟೇ ಅಲ್ಲದೆ ಹಣಕಾಸಿನ ಮುಗ್ಗಟ್ಟು ನಿವಾರಣೆಯಾಗಲು ಮತ್ತು ಮನೆಯಲ್ಲಿ ಐಶ್ವರ್ಯ ನೆಲೆಸಲು ಪ್ರತಿ ಶುಕ್ರವಾರ ಮುಸ್ಸಂಜೆ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಕೆಂಪು ಕಮಲ ಅಥವಾ ಕೆಂಪು ಗುಲಾಬಿ ಹೂಗಳಿಂದ ಅಲಂಕರಿಸಿ ಶುದ್ಧ ಹಸುವಿನ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿ. ಈ ಪರಿಹಾರವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ನಿರಂತರವಾಗಿ ಮಾಡುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ನದಿಯಂತೆ ಹೆಚ್ಚಾಗುತ್ತದೆ.
ನಿಮ್ಮ ಮನಸ್ಸಿಗೆ ಅಚ್ಚರಿಯ ರೀತಿಯಲ್ಲಿ ಶಾಂತಿ ಸಿಗುತ್ತದೆ ಮತ್ತು ನಿಮ್ಮೆಲ್ಲ ಕಷ್ಟಗಳು ಹಿಮದಂತೆ ಕರಗಿ ಹೋಗುತ್ತವೆ. ಇದರ ಅದ್ಭುತ ಫಲಿತಾಂಶವನ್ನು ನೀವೇ ಕಣ್ಣಾರೆ ಕಾಣುವಿರಿ. ಹಾಗಾದರೆ ಯಾರಿಗೂ ತಿಳಿಯದ ರಹಸ್ಯಗಳು, ಈ ಮಾಹಿತಿ ನಿಮಗೆ ಅದ್ಭುತವಾದ ಮಾರ್ಗದರ್ಶನ ನೀಡಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದೇ ತರಹದ ನಿಖರವಾದ, ಆಳವಾದ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲಂಥ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಿರಂತರವಾಗಿ ನೋಡಲು ನಮ್ಮ ಚಾನಲ್ಗೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಯಾರಿಗೂ ತಿಳಿಯದ ರಹಸ್ಯಗಳು, ಈ ಮಾಹಿತಿ ನಿಮಗೆ ಅದ್ಭುತವಾದ ಮಾರ್ಗದರ್ಶನ ನೀಡಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದೇ ತರಹದ ನಿಖರವಾದ, ಆಳವಾದ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲಂಥ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಿರಂತರವಾಗಿ ನೋಡಲು ನಮ್ಮ ಚಾನಲ್ಗೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಪ್ರತಿಯೊಬ್ಬ ಸ್ನೇಹಿತರು, ಕುಟುಂಬದ ಸದಸ್ಯರು ಮತ್ತು ಸಂಬಂಧಿಕರೊಂದಿಗೆ ವಾಟ್ಸ್ಆ್ಯಪ್, ಫೇಸ್ಬುಕ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಬೆಂಕಿಯ ಕಿಡಿಯಂತೆ ಸದಾ ಉತ್ಸಾಹದಿಂದ ಹುಟ್ಟಿಯುವ, ಚಂಡಮಾರುತದಂತೆ ಅಡೆತಡೆಗಳನ್ನು ಧ್ವಂಸ ಮಾಡುತ್ತಾ ಮುಂದೆ ಸಾಗುವ, ನ್ಯಾಯಕ್ಕಾಗಿ ಹೋರಾಡುವ, ಸೋಲನ್ನು ಎಂದಿಗೂ ಒಪ್ಪಿಕೊಳ್ಳದ, ಮೇಲ್ನೋಟಕ್ಕೆ ಕೋಪಿಷ್ಠರಂತೆ ಕಂಡರೂ ಮಕ್ಕಳಂತಹ ನಿಷ್ಕಲ್ಮಸ ಮನಸ್ಸುಳ್ಳವರೇ ಮೇಷರಾಶಿಯವರು. ಮೇಷರಾಶಿಯ ಬಂಧುಗಳೇ, ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೇರುತ್ತದೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆ. ಈಗ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿದೆ. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು, ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ. ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ. ಕಳೆದ ಕೆಲವು ವರ್ಷಗಳಿಂದ, ವಿಶೇಷವಾಗಿ ಈ 2 ವರ್ಷದಲ್ಲಿ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ. ಹೇಳಿಕೊಳ್ಳಲಾಗದ ನೋವು, ಕಾರಣವೇ ಇಲ್ಲದ ಅಪವಾದಗಳು, ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ. ಆರ್ಥಿಕವಾಗಿ ಎಷ್ಟೊಂದು ಕಷ್ಟ ಎದುರಿಸಿದ್ದೀರಿ ಅಂದರೆ ನಾಳೆ ಎನ್ನುವ ಚಿಂತೆ ನಿಮ್ಮನ್ನು ರಾತ್ರಿ ನಿದ್ದೆ ಮಾಡಲು ಬಿಡಲಿಲ್ಲ. ನಿಮ್ಮದಲ್ಲದ ತಪ್ಪಿಗೆ ನೀವು ಅವಮಾನ ಎದುರಿಸಬೇಕಾಯಿತು. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು. ಇದಕ್ಕೆಲ್ಲ ಕಾರಣ ಏನು? ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ. ಆದರೆ ಗ್ರಹಗಳ ಸ್ಥಿತಿ, ವಿಶೇಷವಾಗಿ ಶನಿ ಮಹಾತ್ಮನ ದೃಷ್ಟಿ ಮತ್ತು ರಾಹುಕೇತುಗಳ ಸಂಚಾರವು ನಿಮ್ಮನ್ನು ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡಿತು. ಇದು ನಿಮ್ಮ ಜೀವನದ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು. ದೇವರು ನಿಮ್ಮನ್ನು ಶುದ್ಧ ಚಿನ್ನವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನು ಕೊಟ್ಟನು. ಆದರೆ ಆ ಕಷ್ಟದ ದಿನಗಳು, ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಹೌದು, ಈ ಸಮಯವನ್ನು ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಟುಕೊಳ್ಳಿ. ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನೀವು ಪಟ್ಟ ಶ್ರಮಕ್ಕೆ ಶನಿ ಮಹಾತ್ಮನು ಈಗ ಪ್ರತಿಫಲವನ್ನು ನೀಡಲು ಸಿದ್ಧನಾಗಿದ್ದಾನೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವೂ ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಈಗ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ. ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ನಿಮಗೆ ಪ್ರಶಂಸೆ ಸಿಗಲಿಲ್ಲ, ಪ್ರಮೋಷನ್ ಕೂಡ ಸಿಗಲಿಲ್ಲ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಗುರುತಿಸುತ್ತಲೇ ಇರಲಿಲ್ಲ. ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ. ಯಾರು ನಿಮ್ಮನ್ನು ತುಳಿಯಲು ಪ್ರಯತ್ನಿಸಿದರೂ ಅವರೇ ನಿಮ್ಮ ಸಹಾಯವನ್ನು ಕೇಳಿ ಬರುವ ಸಮಯವಿದು. ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಕೆಲಸ ನಿಮ್ಮ ಕೈ ಸೇರಲಿದೆ. ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಅಂದುಕೊಂಡವರಿಗೆ ಈಗಿರುವ ಕೆಲಸ ಬಿಡಬೇಕಾ ಬೇಡವಾ ಎಂಬ ಮಹಾ ಗೊಂದಲದಲ್ಲಿದ್ದ ನಿಮಗೆ ಈ ಸಮಯವು ಅತ್ಯಂತ ಶುಭ ಸಮಯ. ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶ ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತದೆ. ಸಂಬಳ, ಹುದ್ದೆ ಎರಡರಲ್ಲೂ ದೊಡ್ಡ ಏರಿಕೆಯನ್ನು ಕಾಣುತ್ತೀರಿ. ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದರೆ ವೀಸಾ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯುತ್ತಿರುವವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಧೈರ್ಯವಾಗಿ ಮುನ್ನುಗ್ಗಿ, ಯಶಸ್ಸು ನಿಮ್ಮದೇ.
ಎರಡನೆಯದಾಗಿ ಶತ್ರುಗಳ ಕಾಟ ಮತ್ತು ಕೋರ್ಟು ಕಚೇರಿ ವಿಚಾರಗಳು ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು, ನಿಮ್ಮ ಏಳಿಗೆಯನ್ನು ಸಹಿಸದ ಗುಪ್ತ ಶತ್ರುಗಳು, ನಿಮ್ಮ ವಿರುದ್ಧವೇ ಪಿತೂರಿ ಮಾಡುವವರಿಂದ ನೀವು ಬಹಳಷ್ಟು ನೊಂದಿದ್ದೀರಿ. ಆದರೆ ಈ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನ ಕೃಪೆಯಿಂದ ಆ ಶತ್ರುಗಳು ತಾವಾಗಿಯೇ ನಾಶವಾಗುತ್ತಾರೆ. ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತದೆ. ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕುವುದನ್ನು ನೀವು ನಿಮ್ಮ ಕಣ್ಣಾರೆ ಕಾಣುತ್ತೀರಿ. ನಿಮ್ಮ ಮೇಲಿದ್ದ ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಇನ್ನು ಆಸ್ತಿ ವಿವಾದ, ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನದಂತಹ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಅಲೆದು ನಿಮ್ಮ ಸಮಯ, ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು. ಆದರೆ ಇದೀಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ. ಕೇಸಿನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ. ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತದೆ. ನಿಮ್ಮ ಆಸ್ತಿ, ನಿಮ್ಮ ಗೌರವ ನಿಮಗೆ ಮರಳಿ ಸಿಗಲಿದೆ. ಮೂರನೆಯದಾಗಿ ಗಂಡ ಹೆಂಡತಿಯ ಸಂಬಂಧ. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ, ಅನಗತ್ಯ ಮನಸ್ತಾಪ, ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು. ವಿಚ್ಛೇದನದ ಅಂಚಿಗೆ ತಲುಪಿದ್ದೀರಿ. ಆದರೆ ಈ ಶುಭ ಸಮಯದಲ್ಲಿ ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನು ಮತ್ತೆ ಚಿಗುರಿಸುತ್ತದೆ. ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚುತ್ತದೆ. ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗಲಿ. ಇನ್ನು ಮದುವೆಯಾಗದ ಮೇಷರಾಶಿಯ ಯುವಕ ಯುವತಿಯರಿಗೆ ನೀವು ಕನಸಿನಲ್ಲೂ ಎಣಿಸದಂತಹ ಉತ್ತಮವಾದ ದೈವಿಕ ಸಂಬಂಧವು ಕೂಡಿ ಬರಲಿದೆ. ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲ ಸಂಭವವಿದೆ. ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತಗಳನ್ನು ಮಾಡಿ ಕಣ್ಣೀರು ಹಾಕಿದ್ದೀರಿ. ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ. ಸಂತಾನಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನು ಬಲಪಡಿಸುತ್ತಿದ್ದಾನೆ. ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿಳಿಗೆ ಬೀಳಲಿದೆ. ನಿಮ್ಮ ವಂಶ ಬೆಳಗಲು ಒಬ್ಬ ಕುಲದೀಪಕನ ಆಗಮನ ಖಚಿತವಾಗಿದೆ. ನಾಲ್ಕನೆಯದಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ. ನಿಮ್ಮ ಮಕ್ಕಳ ಹಠಮಾರಿತನ, ಓದಿನಲ್ಲಿ ಗಮನ ಇಲ್ಲದಿರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು. ಅವರು ದಾರಿ ತಪ್ಪುತ್ತಿದ್ದಾರೆ ಎಂಬ ಭಯ ನಿಮ್ಮನ್ನು ಕಾಡುತ್ತಿತ್ತು. ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ. ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ ಕಾಲೇಜಿನಲ್ಲಿ ಸೀಟು ಸಿಗಲಿದೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು, ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಡುತ್ತಾರೆ. ನಿಮ್ಮ ಚಿಂತೆ ದೂರವಾಗಲಿದೆ. ಐದನೆಯದಾಗಿ ನಿಮ್ಮ ಆರ್ಥಿಕ ಸ್ಥಿತಿ. ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ. ನೀವು ನಂಬಿ ಕೊಟ್ಟ ಸಾಲ, ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ನೀವು ಮೋಸ ಹೋಗಿದ್ದೀರಿ. ಆ ಹಣ ಇನ್ನೇನು ಬರುವುದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ದೀರಿ. ಆದರೆ ಈಗ ಯಾರು ನಿಮ್ಮಿಂದ ಹಣ ಪಡೆದಿದ್ದರೂ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ವಾಪಸ್ ಕೊಡುವ ಚಮತ್ಕಾರ ನಡೆಯಲಿದೆ. ಅಥವಾ ಕಾನೂನಿನ ಮೂಲಕವಾದರೂ ನಿಮ್ಮ ಹಣ ನಿಮ್ಮ ಕೈ ಸೇರುವುದು ಖಂಡಿತ. ಇಷ್ಟೇ ಅಲ್ಲ, ಅನಿರೀಕ್ಷಕ ಧನಾಗಮನ, ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲದಿಂದ, ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ. ನಿಮ್ಮ ಎಲ್ಲ ಸಾಲಗಳು ತೀರಿ ನೀವು ಸಾಲ ಮುಕ್ತರಾಗುವ ಸಮಯವಿದು. ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿಡಬೇಕು ಎನ್ನುವ ಸ್ಥಿತಿಯಲ್ಲಿದ್ದ ನಿಮಗೆ ಪುನರ್ಜನ್ಮ ನೀಡಲಿವೆ. ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಹೊಸ ಆಲೋಚನೆಯೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು. ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಲಾಭವು 10 ಪಟ್ಟು ಹೆಚ್ಚಾಗಲಿದೆ. ಇಷ್ಟೆಲ್ಲ ಅದ್ಭುತ ಯಶಸ್ಸು, ಹಣ, ಗೌರವ, ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ. ಆದರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ. ಈ ಸವಾಲನ್ನು ನೀವು ಗೆಲ್ಲಲೇಬೇಕು. ಆ ಸವಾಲು ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ, ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ. ಆ ಸವಾಲೇ ನಿಮ್ಮ ಕೋಪ ಮತ್ತು ಅಹಂಕಾರ. ಹೌದು ಮೇಷರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಮಂಗಳ ನಿಮಗೆ ಕೋಪ, ಆವೇಶ, ಆತುರ ಜಾಸ್ತಿ. ಅನಿರೀಕ್ಷಿತ ಯಶಸ್ಸು, ಹಣ, ಅಧಿಕಾರ ನಿಮ್ಮ ಕೈಗೆ ಬಂದಾಗ ನಿಮ್ಮಲ್ಲಿ ನಾನೇ ಸರಿ, ನನ್ನಿಂದಲೇ ಇದೆಲ್ಲ ಸಾಧ್ಯವಾಯಿತು,
ನನಗಿಂತ ದೊಡ್ಡವರು ಯಾರೂ ಇಲ್ಲ ಎಂಬ ಅಹಂಕಾರ ತಲೆ ಎತ್ತಬಹುದು. ನಿಮ್ಮ ಕೋಪ ಹೆಚ್ಚಾಗಬಹುದು. ಈ ಸಮಯದಲ್ಲಿ ನಿಮ್ಮ ಆತುರದ ನಿರ್ಧಾರದಿಂದ ಅಥವಾ ನಿಮ್ಮ ಸಿಟ್ಟಿನ ಮಾತಿನಿಂದ ನಿಮ್ಮ ಆಪ್ತರನ್ನೇ, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ, ನಿಮ್ಮ ತಂದೆ ತಾಯಿಯರನ್ನೇ ನೀವು ನೋಯಿಸಬಹುದು. ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವೆಲ್ಲವೂ ನಿಮ್ಮನ್ನು ಬಿಟ್ಟು ಹೋಗುವ ಅಪಾಯವಿದೆ. ಯಶಸ್ಸನ್ನು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಳ್ಳುವುದು ಅದಕ್ಕಿಂತಲೂ ಮುಖ್ಯ. ಈ ಅಹಂಕಾರವೇ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ. ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ? ಪರಿಹಾರ ತುಂಬ ಸರಳವಾಗಿದೆ, ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ಮೊದಲನೆಯದಾಗಿ ಮೌನವನ್ನು ಅಭ್ಯಾಸ ಮಾಡಿ. ಅಂದರೆ ಮಾತನಾಡುವ ಮೊದಲು 2 ಬಾರಿ ಯೋಚಿಸಿ. ನಿಮ್ಮ ಮಾತಿನಿಂದ ಯಾರಿಗೂ ಎಷ್ಟೇ ಸಣ್ಣವರಾದರೂ ಅವರಿಗೂ ನೋವಾಗದಂತೆ ನೋಡಿಕೊಳ್ಳಿ. ಎರಡನೆಯದಾಗಿ ನಿಮ್ಮ ರಾಶ್ಯಾಧಿಪತಿಯಾದ ಕುಜನ ಉಗ್ರ ಸ್ವಭಾವವನ್ನು ಶಾಂತಗೊಳಿಸಲು ಪ್ರತಿ ಮಂಗಳವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ 1 ಹಿಡಿ ಬೆಲ್ಲವನ್ನು ದಾನ ಮಾಡಿ ಅಥವಾ ಅಲ್ಲಿರುವ ಹಸುವಿಗೆ ತಿನ್ನಿಸಿ. ಆಂಜನೇಯನು ನಿಮ್ಮ ಕೋಪವನ್ನು ನಿಯಂತ್ರಿಸಿ ನಿಮಗೆ ವಿನಯವನ್ನು ಕರುಣಿಸುತ್ತಾನೆ. ಮೂರನೆಯದಾಗಿ ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಕುಲದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆಯೆಂದು ಕೃತಜ್ಞತೆ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ. ಮೇಷರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.